ಇದೇ ಮೇನ್ ಸರ್. ಅದೇ ಮೇನ್ ಸರ್. ಆಗಿರ್ತೀವ್ರಿ ಅಡಾಗಿರೋನ ಇದೇ ಮೇನ್ ನಮ್ಗೆ ಶೋರಿಟಿಗೆ ಆರ್ಡ್ರಿ. ವೇಟ್ ಬರೋದು ಸರ್ ಯಾವ ಸೀಸನ್ ಹೆಚ್ಚಿಗೆ ವೇಟ್ ಬರ್ತದೆ? ಮೇವ್ಲಿಂದ ವೇಟ್ ಬರೋದು ಸರ್. ಮ್ಯಾಗ್ನು ಹೋಗ್ತಾರ ಸರ್ 400 ರೂಪಾಯಿ ಕಿಲೋ. ಇದು ಇರ್ತದ್ರಿ 25 ಕೆಜಿ. ಈಗ ಪೂರ್ತಿ ಅದೇನು ಹೊಸ ಹುಲ್ ಬರ್ತದಲ್ರಿ ಅವು ತಿರೋಣ ಅದ್ರಲ್ಲಿಂದೇ ಇದು ಆಗೋದು ಸರ್. ಅದು ಓಕೆ ಸರ್. ಅದಕ್ಕೆ ಒಂದ್ ದೊಡ್ಡ ಕುರಿಗೆ 10 ml ಹಾಕೋದಿರ್ತದ್ರಿ, ಸಣ್ಣಕ್ಕೆ 5 ml ಅಂತ ಇರ್ತದ್ರಿ. ಸೆಲೆಕ್ಟ್ ಮಾಡ್ಕೋಬೇಕು ಸರ್. ಮಾಡ್ಕೋಬೇಕಂದ್ರೆ ಸರಿ ಒಂದ್ ವರ್ಷಕ್ಕೆ ಆ ತರ ಸರಿಯಾಗಿ ನಾವು 4 ಸ್ಟಾರ್ಟ್ ಮಾಡಿದ್ರೆ 4 ಚಾಲು ಮಾಡಿದ ಚಾಲು ಮಾಡಿದ ಅದು 300 ತನಕ ಹೋಗ್ಯದ್ರಿ ನಮ್ದು. ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘವ್ ಮಾತಾಡೋದು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ನಿಮ್ದು ವಿಡಿಯೋ ಭಾಳ ನಮ್ಮ ರೈತರಿಗೆ ಭಾಳ ಪಸಂದ್ ಬಂತು ಸರ್. ನಿಮ್ದು ಎಗ್ ಲೇಯಿಂಗ್ದು ಏನು ಮಾಡಿದ್ವಲ್ರಿ ಲಾಸ್ಟ್ ಟೈಮ್, ಅದು ನಮ್ಮ ರೈತರಿಗೆ ಭಾಳ ಪಸಂದ್ ಬಂತು ರೀ. ಸೊ ಈ ವಿಡಿಯೋ ಒಳಗೆ ಸರ್ ನೀವು ಯಾವ ಥರ ಸ್ಟಾರ್ಟ್ ಮಾಡಿದ್ರಿ ಗೋಡ್ ಫಾರ್ಮಿಂಗು, ಆಮೇಲೆ ಎಷ್ಟರಿಂದ ಚಾಲು ಮಾಡಿರಿ, ಎಷ್ಟು ವರ್ಷ ಆಯಿತು, ಅದು ಸ್ವಲ್ಪ ನಮ್ಮ ರೈತರಿಗೆ ಹೇಳ್ರಿ ಸರ್. ಓಕೆ ಸರ್. ಹಾಂ ಸರ್. ನಿಮ್ದು ಹೆಸರು ಮತ್ತೊಂದು ಸರ್ತಿ ಹೇಳ್ರಿ ಸರ್. ಯಾವ ಊರು ಅಂತ ಹೇಳ್ರಿ ಸರ್. ಸರ್ ನನ್ನ ಹೆಸರು ರಸೂಲ್ ಪಟೇಲ್ ಸರ್. ಹಾಂ ಸರ್. ನಮ್ಮ ಊರು ಕೊಳೂರು ಗ್ರಾಮ ಸರ್. ಓಕೆ ಸರ್. ಹಾಂ ಸರ್, ಇಲ್ಲಿ ಹಳ್ಳಿ ಸರ್ ಅದು. ಹಾಂ ಹಾಂ. ಬಟ್ ನಾವು ಸ್ಟಾರ್ಟ್ ಮಾಡಿ ಸರ್ ನಂಬಲ್ಲಿ ಇದ್ದಿದ್ದು 4 ಕುರಿಲಿಂದ ಸರ್. 4 ಕುರಿಲಿಂದ ಚಾಲು ಮಾಡಿರಿ? 4 ಆಡ ಇದ್ದು ಸರ್. 4 ಮನಿ ಪುರ್ತಕ್ಕೆ ಹಂಗೆ ಇದ್ದು ಸರ್. ಅದ್ರಿಂದ ಸ್ಟಾರ್ಟ್ ಮಾಡಿದ್ ಸರ್ ನಾವು. ಓಕೆ. ಬಟ್ ನಾವು ಇದು ಅನ್ನೋದು ಗೋಟ್ ಫಾರ್ಮಿಂಗ್ ಮಾಡ್ಬೇಕು ಅನ್ನೋದು ತಲೆಗೆ ಇದ್ದಿದ್ದಿಲ್ರಿ ನಮ್ಗೆ. ಎಷ್ಟದ ಸರ್ ಈಗ ಸದ್ಯಕ್ಕೆ ಅದು ನಡಿಶೆ ಮೇಲ್ಪಟ್ಟವ ಸರ್. ಅಡಿಸೆ ರೀ? ಹಾಂ ಸರ್. 4 ಚಾಲು ಮಾಡಿದ ಅಡಿಸೆ ಚಾಲು ಮಾಡಿದ ಅದು 300 ತನಕ ಹೋಗ್ಯದ್ರಿ ನಮ್ದು. 300 ತನಕ ಹೋಗೋದು ಮತ್ತೆ ಮಾರ್ಕೆಟಿಂಗ್ ಮಾಡೋದು. ಬಟ್ ಹಿಂಗ ಹೆಚ್ಚಿಗೆ ಅದು ಅಂದ್ರೆ ಮತ್ತೆ ಕಡಿಮೆ ಮಾಡ್ಬೇಕಲ್ಲ ಸರ್. ಅದು ವರ್ಷಗೊಂದ್ಸಲ 200-300 ಆಗ್ತಾವ್ರಿ. ಮತ್ತೆ ಅದಕ್ಕೆ ಮಾರ್ಕೆಟಿಂಗ್ ಮಾಡ್ತೀವಿ ಸರ್. ಮಾರ್ಕೆಟಿಂಗ್ ಮಾಡ್ತೀರಿ ಸರ್ ಕಂಟಿನ್ಯೂ. ಬಕ್ರೀದ್ ಕೊಮ್ಮ ಇದು ನಡು ಒಂದು ಗ್ಯಾರ್ಮಿ ಅಂತ ಬರ್ತದಲ್ಲ, ಅವಾಗ 2-3 ಸಲ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಸರ್. ಇದು ಮತ್ತೆ ಮಧ್ಯದಲ್ಲಿ ಇದು ಆಡುಗಳು ತೆಗಿಬೇಕಾದ್ರೆ ಇದು ಲಗ್ನ ಸೀಸನ್, ಅದು ಬ್ಯಾಸಿಗೆ ಟೈಮ್ನಾಗ ರೀ ಸರಿಯಾಗಿರ್ತಾವ್ರಿ. ಅಲ್ಲಿ ಅವಾಗ ಮಾರ್ಕೆಟ್ ಪ್ರೈಸ್ ಚೆನ್ನಾಗಿರ್ತದೆ ಸರ್. ಪ್ರೈಸ್ ಚೆನ್ನಾಗಿರ್ತಾವ ಸರ್. ಓಕೆ ಸರ್. ಓಕೆ. ಈಗ ಸರ್ ನಮ್ಮ ರೈತರು ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ ಹಂಗೆ 4 ಚಾಲು ಮಾಡ್ಬೋದ್ರಿ? ಆರಾಮ್ ಸರ್. ಇದು 4 ಚಾಲು ಮಾಡಿದ್ರೆ ಒಂದು ವರ್ಷ ಎಷ್ಟು ಆಗ್ತದೆ ಸರ್? ಸರಿ ಒಂದ್ ವರ್ಷಕ್ಕೆ ಆ ತರ ಸರಿಯಾಗಿ ನಾವು 4 ಸ್ಟಾರ್ಟ್ ಮಾಡಿದ್ರೆ 10-12-20 ತನಕ ಹೋಗ್ಬೋದು ಸರ್. 20 ತನಕ ಸರ್. ನಾವು ಹೆಂಗ್ ಮೈಸ್ತೀವಿ ಅದು ಬಟ್ 4 ಇದ್ದು ಅಂದ್ರೆ ಸರಿಯಾಗಿ ಮೇಂಟೆನೆನ್ಸ್ ಆಗ್ತದೆ ಸರ್. 2-3 ತನಕ ಬಿ ಮರಿ ಕೊಡ್ತಾವ ಸರ್. ಅದು ಅಂದ್ರೆ ಒನ್ ಟೈಮ್ನಾಗ ವರ್ಷಿಗೆ ಎಷ್ಟು ಕೊಡ್ತಾವ ಸರ್? ಹಂಗೆ ವರ್ಷಿಗೆ 2 ಸಲ ಕೊಡ್ತಾವ ಸರ್. ಇದು ಯಾವ ತಳಿ ಸರ್? ಇದು ಉಸ್ಮಾನಾಬಾದಿ ಸರ್. ಫುಲ್ ಉಸ್ಮಾನಾಬಾದಿ ಕ್ರಾಸ್ ಬ್ರೀಡ್ ಏನಿಲ್ಲ ಸರ್? ನಾರ್ಮಲ್ ಪ್ಯೂರ್ ಉಸ್ಮಾನಾಬಾದಿ. ಪ್ಯೂರ್ ಉಸ್ಮಾನಾಬಾದಿ ಸರ್. ಓಕೆ ಸರ್. ಅಂದ್ರೆ ನಮ್ಮ ವಾತಾವರಣಕ್ಕೆ ಸೂಟೇಬಲ್ ಸರ್? ಸೂಟೇಬಲ್ ಸರ್. ನಮ್ ಕಡೆ ಇರೋದೇ ಉಸ್ಮಾನಾಬಾದಿನ ಹೆಚ್ಚಿಗೆ ಇರ್ತಾವ ಸರ್. ಉಸ್ಮಾನಾಬಾದಿ ಬ್ರೀಡ್ ರೀ? ಬ್ರೀಡ್ ಉಸ್ಮಾನಾಬಾದಿ. ಅದು ವರ್ಷಿಗೆ ಎಷ್ಟು ಸರ್ತಿ ಕೊಡ್ತದೆ ಸರ್? 2 ಸಲ ಸರ್. 2 ಸಲ ರೀ. ಅಂದ್ರೆ ಒಂದ್ ಸರ್ತಿ ಎಷ್ಟು? 2 ಮರಿ ಕೊಡ್ತಾವ ಸರ್. 2 ಮರಿ ನಾರ್ಮಲಿ ಅಂದ್ರೆ 2 ಮರಿ ಸರ್. ಸರಿಯಾಗಿ ನಾವು ಮೇಂಟೆನೆನ್ಸ್ ಮಾಡಿದ್ರೆ 3 ತನಕ ಕೊಡ್ತದ. 3-4 ಕೊಡ್ಬಾರ್ದು ಸರ್. 2 ಯೂನಿಫಾರ್ಮ್ ಕೊಟ್ರೆ ಭಾರಿ ಸರಿಯಾಗಿ ಹೆಲ್ದಿ. ವರ್ಷಿಗೆ 4 ಕೊಟ್ಟಂಗ್ರಿ ಅದು? ವರ್ಷಿಗೆ 4 ಕೊಟ್ಟಂಗ ಸರ್. ಅಂದ್ರೆ ವರ್ಷಿಗೆ 4 ಕೊಟ್ರೆ ಸ್ವಲ್ಪ ಪ್ರಾಬ್ಲಮ್ ಬಿಟ್ಟಿಗೆ ಸರ್. ಓಕೆ. 2 ಕೊಟ್ರೆ ಬೆಸ್ಟ್. 2 ಕೊಟ್ರೆ ಬೆಸ್ಟ್ ಸರ್. ಹಾಲ್ ಸರಿಯಾಗಿ ಸಿಗ್ತಾವ, ಅದು ಮರಿ ಎಕ್ದಮ್ ಸರಿಯಾಗಿ ಡೆವಲಪ್ ಆಗ್ತಾವ ಸರ್. ಓಕೆ ಸರ್. ಓಕೆ. ಓಕೆ. ಕುರಿ ಫಾರ್ಮಿಂಗ್ ಮಾಡೋ ಟೈಮ್ನಾಗ ಫಸ್ಟ್ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಸರ್? ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳೋದಂತ ಏನೂ ಇರಲಿ. ನಾವು ಇಮಿಡಿಯೇಟ್ಲಿ ಇದು 1-2 ಇದಿತ್ತಂದ್ರೆ ಸರಿಯಾಗಿ ಸರ್. ಅದು ಏನು ಒಂದ್ಸಲ ಇಲ್ಲಾರ್ದು ಇದ್ದು ಅಂದ್ರೆ ಅದು ಬೆಸ್ಟ್ ಸರ್ ನಮ್ಗೆ. ಯಾಕಂದ್ರೆ ಅದ್ರ ಲೈಫ್ ಹೆಚ್ಚಿಗೆ ಇರ್ತದಲ್ರಿ. 2-3 ಸಲ ಮರಿ ಕೊಟ್ಟಿದ್ದಿತ್ತಂದ್ರೆ ಅಂದ್ರೆ ನಮ್ಮಲ್ಲಿ ಕಡಿಮೆ ಇದು ಆಗ್ತದೆ ಸರ್. ಅದು ಬರೀ ಒಂದ್ಸಲ ಕೊಟ್ಟಿದ್ದಿತ್ತಂದ್ರೆ ಅದು ತಂದ್ರೆ ನಮ್ಮಲ್ಲಿ ಥೋಡೆ ದಿನ ಹೆಚ್ಚಿಗೆ ಇದು ಮಾಡ್ತಾರೆ ಸರ್. ಅದು ಸೆಲೆಕ್ಟ್ ಮಾಡೋದು. ಅದು ಹಾಲಂತೂ ಅದು ಕೆಳಗೆ ಕಚ್ಚಿ ನೋಡಿದ್ರೆ ಗೊತ್ತಾಗ್ತದೆ ಸರ್. ಹಾಲು ಕೊಡೋದೇನು ತನ್ನ ನೋಡಿದ ಬಳಕ ಅದು ನಾವು ಕನ್ಫರ್ಮ್ ಮಾಡ್ಕೋತಿದ್ವಿ. ಇದು ಕೊಡ್ತದಿಲ್ಲ ಆ ಥರ ಚೆಕ್ ಮಾಡ್ಕೋಬೋದು. ಅದ್ರ ಮ್ಯಾಗ ಡಿಪೆಂಡ್ ಮಾಡ್ಕೋತೀವಿ. ಅದಕ್ಕೇನು ಮತ್ತೆ ಏನಾರ ಹಲ್ಗಿಲ್ರು ಚೆಕ್ ಮಾಡ್ತಾರೆ ಸರ್? ಏನ್ ಸರ್ ಫಸ್ಟ್ ಏನು ಎಳಕ ಆಡ್ ತಗೋತೀವಲ್ರಿ, ಆ ಟೈಮ್ನಾಗ ಏನ್ ಗರಜ್ ಇಲ್ರಿ ನಮಗ. ಅವ ನಾವು ವಯಸ್ಸಾಗಿದ್ದು ತಗೋತೀವಲ್ರಿ, ಅವಾಗ ಅದಕ್ಕೆ ಹಲ್ಲದು ಚೆಕ್ ಮಾಡೋದಿರ್ತದ್ರಿ. ಹೌದೇನ್ ಸರ್? ಮಾರ್ಕೆಟ್ ನಾವು ಗೋಟ್ ಫಾರ್ಮಿಂಗ್ ಮಾಡ್ಬೇಕಾದ್ರೆ ಎಳಕಿನ ತಗೋಬೇಕು ಸರ್. ಒಂದ್ ಸಣ್ಣನೇ ತಗೋಬೇಕ್ರಿ. ಸಣ್ಣ ತಗೊಂಡ್ ಬಳಕ ನಮಗ್ ಮುಂದದು ಲೈಫ್ನಾಗ ಥೋड़ा ಹೆಚ್ಚಿಗೆ ದಿನ ಇದು ಮಾಡ್ತದ್ರಿ. ಅದು 1 ವರ್ಷನಾಗ ಸರ್. 1 ವರ್ಷಕ್ಕೆ ಚಾಲು ಆಗ್ತದ್ರಿ? ಬರ್ತ್ ಕೊಡೋದ ಆರಾಮ್ ಸರ್. ಓಕೆ ಸರ್. 1 ವರ್ಷಿಗೆ ಮರಿ ಕೊಡ್ತಾರ ಸರ್. ಮರಿ ಕೊಡ್ತಾನೆ ಚಾಲು ಮಾಡ್ತಾನೆ ಸರ್. ಓಕೆ. 6 ತಿಂಗಳಿಗೆ ಹೀಟ್ ಹೋಗ್ತದ್ರಿ ಸರ್. ಅದು 6 ತಿಂಗಳಿಗೆ. ಓಕೆ ಸರ್. ಈಗೇನು ಹುಟ್ಟಿದ 6 ತಿಂಗಳಿಗೆ ಹೀಟ್ ಹೋಗ್ತದ್ರಿ. ಮುಂದೆ 6 ತಿಂಗಳಾಗ ಮರಿ ಕೊಡ್ತಾರ ಸರ್. ಅದು ಹೌದ್ರಿ. 10 ಆಡದಾಗ 1 ಹೊತ್ತಬೇಕು ಸರ್.
ಓಕೆ ಓಕೆ ಮೇಲ್ ಬೇಕು ಸರ್. ಮೇಲ್ ಬೇಕು 10 ಫಿಮೇಲ್ ಇತ್ತಂದ್ರೆ ಒಂದ್ ಮೇಲ್ ಬೇಕು ಸರ್. ಆ ತರ ಮಾಡಿದ್ರೆ ಅದು ಹೆಲ್ದಿ ಚೆನ್ನಾಗಿರ್ತಾವ ಸರ್ ಮರಿ ಅದ್ರು. ಅದ್ರಲ್ಲಿಂದ ಭಾಳ ಡಿಪೆಂಡ್ ಅದ ಸರ್ ಅದು. ಹೌದೇನ್ ಸರ್? ಹಾ ಸರ್. ಹೆಚ್ಚಿಗೆ ಆಡಿರ್ಬೇಡ್ರಿ. ಹೆಚ್ಚಿಗೆ ಆಡ್ನಾಗ ಒಂದೇ ಮೇಲ್ ಇತ್ತಂದ್ರೆ ಅದು ಅಷ್ಟು ಮರಿ ಹೆಲ್ದಿ ಬರಂಗಿಲ್ರಿ. ಓಕೆ ಸರ್. ಸರ್ ಏನ್ ಮೇಲ್ ಅನ್ನೋದೇನೋ ಬಹಳ ಇಂಪಾರ್ಟೆಂಟ್ ಅಂತದೊಂದು ಹೆಲ್ದಿ ಇದ್ದಿರ್ಬೇಕ್ರಿ ಅದಕ್ಕೆ. ವೈಟ್ ಕಲರ್ ಅದಲ್ಲ ಸರ್? ಹಾ ಸರ್, ವೈಟ್ ಒಂದು ಇನ್ನೊಂದು ಬ್ಲಾಕ್ ಅದಾರ ಸರ್. ಆ ತರ ಎಕ್ದಮ್ ಹೆಲ್ದಿ. ಗಂಡು ಇದು ಅದ ಸರ್ ಇದು? ನನ್ನ ಹತ್ರ 4 ಅವರ್ ಸರ್. ಅಂದ್ರೆ ಫಿಮೇಲ್ ಎಷ್ಟು ಅದ ಸರ್? ಹಂಗೆ ಫಿಮೇಲ್ ಅಂದ್ರೆ ಅವರಿ, ಬಟ್ ನಾನೇನ್ ಮಾಡ್ತೀನಿ ಮಾರ್ಕೆಟಿಂಗ್ನಾಗ ಮತ್ತ ಹಿಂದಿದ್ದು ಬರ್ತಾವ್ರಿ ಸರ್. ಓಕೆ. ಹಂಗೆ ಮೇಲಿದ್ದು ತಕ್ಕೋತಿರ್ತೀನಿ ಸರ್. ಬ್ಯಾಲೆನ್ಸ್ ಇದು ಮಾಡ್ಕೋತಿರ್ತೀನಿ ನಾನು. ಓಕೆ ಸರ್. ಓಕೆ ಓಕೆ ಸರ್. ಈಗ ನಾವು ಇದಕ್ಕೆ ಫೀಡ್ ಯಾವ ತರ ಕೊಡ್ತೀವಿ ಸರ್ ನೀವು ರೆಗ್ಯುಲರ್? ಸರ್ ಮುಂಜಾನೆ ದಾಣಿ ಕೊಡ್ತೀವಿ ಸರ್. ಮೆಕ್ಕೆಜೋಳ ಗೊಂಜಾಳ ಏನದಲ್ರಿ ಅದು ಇದು ಮಾಡ್ಕೊಂಡ್ಕೆ ಮುಂಜಾನೆ ಒಂದು ಟೈಮ್ ಅದು ಫೀಡಿಂಗ್ ಮಾಡ್ತೀವಿ ಸರ್ ನಾವು. ಓಕೆ. ಗೊಂಜಾಳ ಕೊಟ್ಕೊಂಡ್ಕೆ ನೆಕ್ಸ್ಟ್ ನಾವು ಹೊರಗೆ ಹೋಯ್ತೀವಿ ಸರ್ ತಿರ್ಗಾಡ್ಸ್ಲ. ಇದು ಹೊರಗೆ ಹೋಯ್ತೀವಿ ರೀ. ಹೊರಗೆ ಹೋಯ್ಕೆ ಮತ್ತ ನೀರದು ಎಲ್ಲ ಹೊರಗೆ ರೀ ಸರ್. ಅದು ಯಾಕಂದ್ರೆ ಅದು ಇವು ಆಡವಾರಿ ಇವಕ್ಕೆ ಎಷ್ಟು ನಾವು ತಿರ್ಗಾಡ್ಸ್ತೀವಿ ಅಷ್ಟು ಸರಿಯಾಗಿರ್ತಾವ್ರಿ ಅವು. ಹೌದೇನ್ ಸರ್? ಹಾ ಸರ್. ಓಕೆ. ಅದು ಅಂತಾರ ಕುಂತಲ್ಲಿ ವೇಟ್ ಬರ್ತದ ಅದು ಅಂತ ಹೇಳಕ್ಕೆ ಮತ್ತೆ ಜರ ತಿರ್ಗಾಡಿ ಮೈದಿದ್ದು ಬೇರೆ ಇರ್ತಾರ ಸರ್ ಮರಿ ಕೊಡೋ ಸಲುವಾಗಿ. ಮಾರ್ಕೆಟಿಂಗ್ ಅಂದ್ರೆ ಕುಂದ್ರಿಸಿ ಮೇಯಿಸ್ಬೇಕ್ರಿ ನಾವು. ಅದಕ್ಕೆ ಮರಿ ತೆಗೆದು ಅದು ಇರ್ತದಲ್ರಿ, ಒಂದ್ ಜರ ಹೆಲ್ದಿ ಇರ್ತದ್ರಿ ತಿರ್ಗಾಡ್ಸ್ ಮೇಯಿಸ್ತದ ಸರ್. ಹೌದೇನ್ ಸರ್? ಜೀರೋ ಮೇಂಟೆನೆನ್ಸ್ ಸರ್ ಅದು. ಜೀರೋ ಮೇಂಟೆನೆನ್ಸ್. ಬರೀ ಚಲೋ ಹೆಲ್ದಿ ಇರ್ಲಿ ಅಂತ ಹೇಳಿ ಮುಂಜಾನೆ ಒಂದು ಟೈಮ್ ಗೊಂಜಾಳ ಕೊಡ್ತೀವ್ರಿ. ಮಿಕ್ಕಿದ್ ನಾವು ತಿರ್ಗಾಡ್ಸ್ಕೊಂಡ್ ಇಬ್ರು ಮನುಷ್ಯರು ಹೋಗ್ತಾರ ಸರ್. ಒಬ್ರು ತಮ್ದರ ರೀ, ಒಬ್ಬ ಆಳ ಮನುಷ್ಯನ ರೀ. ಓಕೆ ಸರ್. ಇಬ್ಬರು ಹೋಗ್ತಾರೆ. ಅಂದ್ರೆ ಜೀರೋ ಸೈಲೇಜ್ ಅಂತ ಹೇಳಿ ರೆಡಿ ಮಾಡ್ಕೋತೀವಿ ಸರ್. ಸೈಲೇಜ್. ಓಕೆ. ಅದು ಮೇನ್ ಬ್ಯಾಸಿಗೆ ಟೈಮ್ನಾಗ ರೀ, ಮಳೆಗಾಲಕ್ಕೆ ನಾವು ರೆಡಿ ಇಟ್ಕೊಳ್ಳೋದು. ಮಳೆಗಾಲದ. ಓಕೆ ಸರ್. ಈಗ ಬ್ಯಾಸಿಗೆನಾಗ ಥಂಡಿನಾಗ ಸರಿಯಾಗಿರ್ತಾವ ಸರ್, ಹೊರಗೆ ಮೈದ್ ಬರ್ತಾವ್ರಿ. ಓಕೆ ಸರ್. ಓಕೆ. ಹಾ ರೀ. ಆಮೇಲೆ ಸರ್ ಈಗ ಮಳೆಗಾಲದಾಗ ಸರ್ ಇದಕ್ಕೆ ಏನಾರ ಮೇಂಟೈನ್ ಹೀಟ್ ಟೆಂಪರೇಚರ್? ಈ ಬಲ್ಬ್ ಲಿಂದ ಹೀಟ್ ಇರ್ತದ್ರಿ. ಅದು ನಾವು ನಾರ್ಮಲ್ ಬಲ್ಬ್ ಹಾಕ್ದೇವ್, ಅದು LED ಹಾಕ್ದೇವ್ ಅಂದ್ರೆ ಹೀಟ್ ಇರಲ್ಲ ಸರ್. ಫಸ್ಟ್ ಏನಿದ್ರು ಈ ಬಲ್ಬ್ ಜರ ಹೀಟ್ ಇರ್ತದ ಸರ್. ಇದು ಅದಕ್ಕೆ ಹೀಟ್ ಕಂಪಲ್ಸರಿ ಮಾಡ್ಲೇಬೇಕು ಸರ್. ಇಲ್ಲ ನಗಡಿ ಅವು ಬರೋದಿರ್ತದೆ. ನಮ್ ಒಂದು ವಿಚಾರ ಸರ್. ಮತ್ತೇನಿಲ್ಲ. ನಾವು ಹೈಟ್ ಏನ್ ಮಾಡಿವಲ್ರಿ 7 ಫೀಟ್ ಮ್ಯಾಗ ಅದಲ್ಲ ಸರ್ ಇದು. ಓಕೆ ಸರ್. ನೆಲದಿಂದ ಇದ್ರ ಸರ್ ಮೇಂಟೈನ್ ಮಾಡೋದು. ಬ್ಯಾಸಿಗೆ ಟೈಮ್ನಾಗ ಕೂಲ್ ಇರ್ತದ್ರಿ, ಮಳೆಗಾಲ ಟೈಮ್ನಾಗ ಹೀಟ್ ಇರ್ತದ ಸರ್. ಇದ್ರಲ್ಲಿ ಇದ್ರ ಎಲ್ಲಾ ಖಾತ ತೆಳಗೆ ಇರ್ತದ್ರಿ. ಇದು ಖಾತ ಕೆಳಗೆ ಬಿಡ್ತದೆ. ಆ ಖಾತನು ಮಾರ್ತೀರೇನ್ ಸರ್? ಇದು ಏನ್ ನಿಮ್ ಹೊಲಕ್ಕೆ ಯೂಸ್ ಮಾಡ್ಕೋತೀರಾ? ಇಲ್ಲ, ನಮ್ಮ ಹೊಲಕ್ಕೆ ಯೂಸ್ ಮಾಡ್ತೀವಿ, ಬಂದ್ರೆ ಮಾರ್ತೀವಿ ಸರ್. ಮಾರ್ತೀರೇನ್ ಸರ್? ಸರ್ ಇದು ಶೆಡ್ ಏನ್ ಗೌರ್ಮೆಂಟ್ ಕಡೆಯಿಂದ ಏನಾರ ತಗೊಂಡ್ರಿ ಸರ್? ಇದು ಈರುಳ್ಳಿ ಘಟಕ ಅಂತ ಶಂಕ್ಷನ್ ಆಗಿದೆ ಸರ್. ಓಕೆ ಸರ್. ಓಕೆ. ಅದಕ್ಕೆ ನೀವು ಇದು ಈರುಳ್ಳಿ ಘಟಕ ಶಂಕ್ಷನ್ ಆಗಾನ ಎಲ್ಲ ಇದು ಮಾಡ್ಕೊಂಡ್ 2 ವರ್ಷ ಈರುಳ್ಳಿ ಇದು ಮಾಡ್ಕೊಂಡೇವ್ರಿ. ಬಟ್ ಸುಮ್ ವೇಸ್ಟ್ ಮಾಡೋದು ಅದಕ್ಕಂತ ಪೂರಾ ಗೋಟ್ ಫಾರ್ಮ್ ರೆಡಿ ಮಾಡ್ಕೊಂಡ್ಬಿಟ್ರಿ ಸರ್. ಓಕೆ. ಪೂರಾ ಗೋಟಿನ ಘಟಕ ಮಾಡ್ಕೊಂಡ್ರಿ ಆ ಥರ ಸರ್. ಓಕೆ. ಆಮೇಲೆ ಸರ್ ಇದಕ್ಕೆ ನಮ್ಗೆ ರೋಗ ಏನಾರ ಬರ್ತದೆ ಸರ್ ಇದಕ್ಕೆ? ಸರ್ ಮಳೆಗಾಲ ಟೈಮ್ನಾಗ ಏನು ಹೊಸದೇನು ಮೇವು ಬರ್ತದಲ್ರಿ, ಅದರಲ್ಲಿ ಬರ್ತದ ಸರ್. ಅದು ಉಚ್ಕೋದೇನು ಮತ್ತೆ ಮೋಷನ್ಸ್ ಮಾಡ್ತಾವ್ರಿ, ನಗಡಿ ಬರ್ತದ್ರಿ. ಆ ಟೈಮ್ನಾಗೆ ಕಂಟ್ರೋಲ್ ಮಾಡ್ಕೋಬೇಕು ನೋಡ್ರಿ. ಮೇನ್ ಸರ್, ಮೇಜರ್ ಬಹಳ ಇಷ್ಟ ಅದೇ ಒಂದು ರೋಗ ಸರ್ ಇದಕ್ಕೆ. ಓಕೆ ಸರ್. ಕುರಿಗಳಿಗೆ ಏನು ನಾವು ಇದು ಮಾಡೋದಂದ್ರೆ ಆ ಟೈಮಿಗೆ ಒಂದ್ಸಲ ಕಂಟ್ರೋಲ್ ಮಾಡ್ಕೋಬೇಕು. ಅದು ಕಂಟ್ರೋಲ್ ಮಾಡ್ಕೋಬೇಕು ಸರ್. ಅಂತ ಟೈಮ್ನಾಗ ನೀವೇನು ನಿಮ್ಮ ಕಡೆ ಮೆಡಿಕಲ್ ಕಿಟ್ ನಾವು PPR ಕಂಟಿನ್ಯೂ ಕೊಡ್ತೀವ್ರಿ. ET ಒಂದು ಕೊಡ್ತೀವ್ರಿ ರೆಗ್ಯುಲರ್. PPR ಎಷ್ಟು ತಿಂಗಳಿಗೆ ಒಂದ್ಸರ್ತಿ ಕೊಡ್ಬೇಕು? PPR 6 ತಿಂಗಳು ಒಂದ್ಸಲ ಅಂತ ಹೇಳ್ತಾರೆ. ET ವರ್ಷಿಗೆ ಒಂದ್ಸಲ ರೀ. ET ಒಂದ್ಸಲ ನೀವೇ ಇದು ಮಾಡ್ಬೇಕು? ನಾವೇ ಕೊಡ್ಕೋತೀವಿ. ಜಂತು ಅದೇ ಹೇಳದ್ ನೋಡ್ರಿ ಸರ್. ಅದೇನು ಹೊಸ ಹುಲ್ ಬರ್ತದಲ್ರಿ, ಆ ಮೇವಿನ ಮ್ಯಾಗೆ ಹುಳ ಇರ್ತಾವ್ರಿ ಅವು. ಬಟ್ ಅವು ತಿನ್ನೋಣ ಅದ್ರಲ್ಲಿಂದೇ ಇದು ಆಗೋದು ಸರ್. ಅದು ಓಕೆ ಸರ್. ಅದಕ್ಕ ಡಿವರ್ಬಿಂಗ್ ಅಂತ ಹೇಳಕ್ಕೆ ಇದು ಬಾಯಾಗ ಹಾಕೋದ್ ಸಿಗ್ತದ್ರಿ. ಅದು ಒಂದ್ ದೊಡ್ಡ ಕುರಿಗೆ 10 ml ಹಾಕೋದಿರ್ತದ್ರಿ, ಸಣ್ಣ 5 ml ಅಂತ ಇರ್ತದ್ರಿ. ಅದು ಒಂದ್ 2-3 ಸಲ ಹಾಕೊಂಡಿದ್ರೆ ಕಂಟ್ರೋಲ್ ಇರ್ತದೆ ಸರ್. ಅದು ಅಂದ್ರೆ ಸಿಂಪ್ಟಮ್ಸ್ ಅಂದ್ರೆ ಸಂಡಾಸ್ ಮಾಡೋದು ಎಲ್ಲಿ ಒಂದು ಕಾರಣಕತ್ತು ಅಂದ್ರೆ ಇಮಿಡಿಯೇಟ್ಲಿ ಅದು ಮಾಡ್ಬೇಕ್ರಿ. ನಾವು ಡಿವರ್ಮಿಂಗ್ ಕಂಪಲ್ಸರಿ ಮಾಡ್ಬೇಕ್ರಿ. ಇಲ್ಲಾಂದ್ರೆ ವಾಶ್ಔಟ್ ರೀ. ಇವತ್ತು 2 ಸತ್ತು ಅಂದ್ರೆ ನಾಳೆಗೆ 4-5 ಸಾಯ್ತ ಹಿಂಗ್ ಇರ್ತದೆ ಸರ್. ಅದು ಅಂದ್ರೆ ವೈರಸ್ ಇದ್ದಂಗೆ ಸರ್. ವೈರಸ್. ಓಕೆ ಸರ್. ಓಕೆ. ಅದು ನಾವು ಕಂಟ್ರೋಲ್ ಮೇನ್ ಕಂಟ್ರೋಲ್ ಆ ಟೈಮ್ನಾಗೆ ಒಂದ್ಸಲ ನೋಡ್ಕೋತಿರ್ಬೇಕ್ರಿ. ಮತ್ತೇನಿಲ್ರಿ ಅದಕ್ಕೆ ಬಿಟ್ಟು ಕೆಲಸ ಹೆಚ್ಚಿಗೆ. ಸರ್ ಈಗ ಇವು ಮಕ್ಕಳ ಕೊಡ್ತದಲ್ಲ ಸರ್, ಆ ಟೈಮ್ನಾಗ ಏನು ಹಾಲು ಬರ್ತತ್ತಲ್ಲ, ಈಗ ನಾವು ನಮ್ಮ ಸಣ್ಣ ಮಕ್ಕಳು ಇರ್ತಲ್ಲ, ಅದಕ್ಕೆ ನಾವೇನು ಅದು ಹಾಲು ಕೊಟ್ಟರೆ ಸರಿಯಾಗಿ ಹ್ಯಾಂಗೆ ಸರ್ ಯಾವ ಥರ ಕೊಡ್ತಿರೋದು ಸರ್? ಅದು ಫಸ್ಟಿಗೇನು ಗಿಣ್ಣದ ಹಾಲು ಅಂತ ಬರ್ತದೆ. ಗಿಣ್ಣದ ಹಾಲು ಅಂದ್ರೆ ಒಂದು 2 ರಿಂದ 3 ದಿನ ಅಷ್ಟೇ ರೀ ಕಂಟ್ರೋಲ್ ಇಡಬೇಕ್ರಿ. ಅದು
ಒಂದು 20% ಕುಡಿಸ್ಬೇಕ್ರಿ, ಮಿಕ್ಕಿ 80% ಅದು ತೆಗದಕ್ಕೆ ಇದು ಮಾಡ್ಬೇಕ್ರಿ. ಓಕೆ ಸರ್. ಬಟ್ ಯಾಕಂದ್ರೆ ಅದು ರಬ್ಬಲ್ ತರ ಇರ್ತದ್ರಿ, ಆಡು ಅದು ಡೈಜೆಷನ್ ಆಗಲ್ರಿ. ಓಕೆ ಸರ್. ಒಂದ್ ಜರ ಮತ್ತೆ ಇಲ್ಲಾಂದ್ರೆ ಅವು ಕುರಿ ಇದು ಸಣ್ಣ ಮರಿಯನ್ನು ಮೋಷನ್ ಉಜ್ಕೊಳಕ್ ಚಾಲು ಮಾಡ್ತಾವ್ರಿ. ಓಕೆ ಸರ್. ಓಕೆ. ಹಾಲಿಂದು ಓಕೆ. ಅದು ಒಂದ್ ಟೈಮ್ನ ಒಂದ್ 2-3 ದಿನ ರೀ ಅಷ್ಟೇ. ಅದು ಅದೇ ಹಾಲು ಹೆಲ್ದಿ ಇರ್ತಾವ್ರಿ, ಬಟ್ ಅದು ಮರಿ ತಾಳಗಂಗಿಲ್ರಿ. ಬಟ್ ಹಲ್ದಿ ಮರಿ ಇತ್ತಂದ್ರೆ ಏನ್ ಮಾಡ್ಕೊಂಗಿಲ್ರಿ. ಜರ ಕುರಿ ಮರಿ ಒಂದ್ ಜರ ಅಷ್ಟೇ ಇದು ಅಂದ್ರೆ ಒಂದ್ ಜರ ಮೊಸರು ಮಾಡ್ಕೋತಾರ 2-3 ದಿನ ರೀ. ಮಿಕ್ಕಿದ ಹಾಲೇ ಇಂಪಾರ್ಟೆಂಟ್ ಅದು ಕುಡಿಸೋದು. ಅದ್ರಲ್ಲಿಂದ ಹೆಚ್ಚಿಗೆ ಕುಡಿಸ್ಬೇಡ, ಒಂದ್ 20% ಅಷ್ಟೇ. 20% 2 ದಿನ ರೀ, ಒಂದ್ 2-3 ದಿನ ರೀ. ಮಿಕ್ಕಿ ಟೈಮ್ನಾಗ ಅದು ತಂತಾನೆ ಕ್ಲೀನ್ ಚೆನ್ನಾಗ್ತದೆ, ಆಮೇಲೆ ಕಂಟಿನ್ಯೂ ರೀ ಸರ್. ಓಕೆ ಸರ್. ಓಕೆ ಸರ್. ಅದು ಹುಟ್ಟಿದ ಮರಿ ಹೊರಗೆ ನಾವು ಬಿಡ್ತೀವಲ್ರಿ, ಹಾಲು ಕುಡಿದಕ್ಕೆ ನಾರ್ಮಲಿ ಅದಕ್ಕೆ ಫೇಲ್ ಆಗೋದು ನಾವು ರೈತರ ಬಲ್ಲಿ. ಏನು ಈಗ ಹಾಲು ಕುಡ್ಲಾಕ್ ಮರಿ ಬಿಟ್ಬಿಡ್ತೀವ್ರಿ, ಮರಿ ಬಿಟ್ಕೆ 2-3 ತಾಸು ಅದಕ್ಕೆ ನೋಡಂಗಿಲ್ಲ. ಬಟ್ ಅದು ಹಾಲು ಕುಡಿದ ನಂತರ ಏನ್ ಮಾಡ್ತದೆ, ಅದು ಮೆಣ್ಣನ್ ಆಗ್ತದ್ರಿ. ಸಣ್ಣ ಮರಿ ಒಂದ್ 15 ದಿನ ಮರಿ, 15-20 ದಿನ ತನಕ ಅದು ಬಾಳ ಎಕ್ದಮ್ ನಾರ್ಮಲ್ ಇರ್ತಾವ್ರಿ ಮರಿ. ಅವು ಮಣ್ಣನ್ ಆಗ್ತಾವ್ರಿ, ಅದ್ರಲ್ಲಿಂದ ಅದು ಮೋಷನ್ ಮಾಡ್ಕೊಳ್ಳೋದ್ರಿ. ಅದು ಕಂಟ್ರೋಲ್ ಆಗಲ್ರಿ. ಅದೇ ಒಂದ್ 8-10 ದಿನದಾಗ ಸತ್ ಹೋಗ್ಬಿಡ್ತದ ಮರಿ. ಅದು ಕಂಟ್ರೋಲ್ ಮಾಡ್ಕೋಬೇಕ್ರಿ ನಾವು. ಇಮಿಡಿಯೇಟ್ಲಿ ಹಾಲು ಕುಡಿಸಿ ಅದು ಮಣ್ಣು ನೆಕ್ಲಾರ್ದಂತ ಜಾಗದಾಗ ಬಿಡ್ಬೇಕ್ರಿ ಅವು ಮರಿಗಳು. ನಾರ್ಮಲಿ ಫೀಡ್ ನಮ್ ಕಡೆ ಸಿಗ್ತದ, ಅದು ಹಾಕ್ಬೋದು. ಮಿಕ್ಸರ್ ನ್ಯೂಟ್ರಿಯೆಂಟ್ ಅಂತ ಸಿಗ್ತದಿಲ್ಲ ಸರ್, ಅಥವಾ ಏನಾರ ಹಾಕ್ತಿರಿ? ಅದು ಎಲ್ಲ ಮಾಡಿನ್ ಸರ್ ನಾನು. ಇದು ಸಲುವಾಗಿ ಅಂತ ಹೇಳಿ ಮಳೆಗಾಲಕ್ಕೆ ಸೈಲೇಜ್ ಮಾಡತ್ತೀನಿ ಸರ್ ಮೆಕ್ಕೆದ್ಲಿಂದ್ರಿ. 90 ದಿನದ ಮೆಕ್ಕೆ ಗೊಂಜಾಳ ಹಾಕಿ ಅದಕ್ಕೆ ಬೀಸಿ ಚೀಲ ತುಂಬಿ 1 ಟನ್ನಿನ ಬ್ಯಾಗ್ ಅವರಿ ನನ್ನ ಬಲ್ಲಿ. 1 ಟನ್ನಿನ ಬ್ಯಾಗ್ ನಾವು ತುಂಬಿಡ್ತೀವ್ರಿ. ತುಂಬಿಟ್ಟು ಪ್ಲಸ್ ಅದು ಅಂದ್ರಿ ನೆಕ್ಸ್ಟ್ ನಾನು ನೇಪಿಯರ್ನ ಹಾಕಿನ್ರಿ, ಸ್ಮಾರ್ಟ್ ನೇಪಿಯರ್ ಅಂತ ಹೇಳಕ್ಕೆ. ಅದನ್ನು 1 ಟೈಮ್ ಕೊಡ್ತೀವ್ರಿ ನಾವು. ನೇಪಿಯರ್ ಏನು ಎಷ್ಟು ಒಣ ಮೇವು ಕುಡ್ತೀವಿ ಅಷ್ಟು ಸರಿಯಾಗ್ರಿ ಸರ್ ಇದಕ್ಕೆ, ಹಸಿ ಮೇವಕ್ಕಿಂತ. ಬಟ್ ಇವು ಏನವ ಸರ್ ಇವೆಲ್ಲ? ಯಾವ ಸರ್? ಇದು ಫೀಡ್ ಸರ್. ಸರ್ ಅಂದ್ರೆ ನಿಮ್ದು ಇದ್ರೊಳಗೆ ಪೈಪ್ಲಿಂದ ಕಟ್ ಮಾಡಿ ಎಲ್ಲ ಹೇಳ್ತೀನಿ ಸರ್. ಇದೆಲ್ಲ ಜುಗಾಡ್ಲಿಂದ ನಮ್ ಸೆಡ್ ಆಗಿದ್ದು. ಅಂದ್ರೆ ಏನ್ ಜೀರೋ ಮೇಂಟೆನೆನ್ಸ್ ಸರ್. ಇರುಳು ಘಟಕ ಅಂತ ಬಂದಿದ್ದಕ್ಕೆ ಇದು ಹೊಲದಾಗಿಂದ ಕಟ್ಗಿ ಕೊಯ್ಸಿ ಹೊಲದಿಂದ ನಾವು ರೆಡಿ ಮಾಡಿದವ್ರು ಇದು ಎಲ್ಲ. ಕೆಳಗ ಪ್ಲಾಟ್ಫಾರ್ಮ್ ಇಲ್ಲಿವೇ ಗಿಡ ಕತ್ತರಿಸಿ ಒಯ್ದಕ್ಕೆ ಇದು ಫಳಿ ಕಟ್ಕೊಂಡ್ ಬಂದಿವ್ರಿ. ಇವೆಲ್ಲ ಇದು ಮಾಡಕ್ ಸರ್. ಸರ್ ಇದು ಖರ್ಚ ಈಗ ನಾವು ನಾರ್ಮಲಿ ಮಾಡಿಸ್ಬೇಕಂದ್ರೆ ನಮ್ಮ ರೈತ ಮಾಡಿಸ್ಬೇಕಂದ್ರೆ ಎಷ್ಟು ಖರ್ಚ ಬರ್ತದೆ ಸರ್? ನಾವು ಆಡುಗಳ ಮ್ಯಾಗ ಹೋಗ್ತದ್ರಿ. ಈಗ 100 ಅಂದ್ರೆ ಬಾಳ ಅಂದ್ರೆ ಒಂದ್ 2 ಅಡಿ ಚೀಲಕ್ನಾಗ ಇದು ಆಗ್ತದ್ರಿ ಸರ್. ನಮ್ಮ ಮ್ಯಾಗ ತರ್ತದ. ನಮ್ಮ ಹೈಫೈನಾಗ ಹೋದ್ರಿ ಅಂದ್ರೆ ಅದು ಪ್ಲಾಸ್ಟಿಕ್ ಬರ್ತದ್ರಿ, ಮ್ಯಾಟ್ ಅದು ಅಂತ ಹೇಳಕ್ಕೆ. ಆ ಲೆಕ್ಕನಾಗ ಹೋದ್ರೆ ಹೆಚ್ಚಿಗೆ ಹೋಗ್ತದ್ರಿ. ನಾವು ನಮ್ಮ ಈ ಕೆಳಗ್ ಕಟ್ಗೆ ಅವರಿ, ಹೊಲಗಿರಿ ಕಟ್ಗೆ ಅವರಿ, ಆ ಕಟ್ಗಿ ಮ್ಯಾಗೆ ನಾವು ಇದು ಮಾಡ್ಕೊಂಡಿವ್ರಿ. ಬಟ್ ನಮ್ ಇದ್ರ ಮ್ಯಾಗ ಹೋಗ್ತದ್ರಿ ಅದು ಎಕ್ದಮ್ ಪೂರ್ತಿನೇ ಲೆವೆಲ್. ಇದ್ರ ಮ್ಯಾಗ ಹೋದ್ವಿ ಅದಕ್ಕೆ ಹೆಚ್ಚಿಗೆ ಖರ್ಚ ರೀ. ನಮ್ಲಿಂದ ನಾವೇ ಮಾಡ್ಕೋಬೇಕಾದ್ರೆ ಕಡಿಮೆ ಖರ್ಚ ಸರ್. ಆ ಥರ ಸರ್. ಓಕೆ. ಈ ಥರ ಸರ್. ನಾರ್ಮಲಿ ನೀವು ಎಷ್ಟು ಅಂದ್ರೆ ಮಾರೋದು ಹೆಂಗೆ ಸರ್? ಎಷ್ಟು ತೂಕ ಮೇಲೆ ಮಾಡ್ತೀರಾ? ಯಾವ ಥರ ಮಾಡ್ತಿರ್ತೀರಿ ಇದು ಮಾರ್ಬೇಕಂದ್ರೆ? ಸರ್ ತೂಕದ ಮ್ಯಾಗನು ಹೋಗ್ತಾರ ಸರ್. 400 ರೂಪಾಯಿ ಕಿಲೋಲಿಂದ ಅದ ರೀ. ತೂಕದ್ಲಿಂದ ಅಂದ್ರೆ ತೂಕದ್ಲಿಂದ ಸರ್. ಇಲ್ಲ ಮಾರ್ಕೆಟಿಂಗ್ ಅಂದ್ರೆ ನಮಗೆ ಬೆಟರ್ ಅಂದ್ರೆ ಮಾರ್ಕೆಟಿಂಗ್. ಈಗ ಹೆಂಗ್ ನಾವು ಹಳ್ಳಿ ಟೈಪ್ ಮಾಡ್ಕೊತ ಬಂದೀವಿ ಅದೇ ಕಂಟಿನ್ಯೂ ಇಟ್ಟಿನಿ ಸರ್. ಓಕೆ ಸರ್. ಓಕೆ. ನಾರ್ಮಲಿ ಒಂದು ಈಗ ನೀವು ಮಾರ್ಬೇಕಂದ್ರೆ ಗೋಟು ಇದು ಎಷ್ಟು ಕೆಜಿ ಇರ್ತದೆ ಸರ್ ನಾರ್ಮಲಿ? ಸರ್ ಇದು ಇರ್ತದ್ರಿ 25 ಕೆಜಿ. ಈಗ ಪೂರ್ತಿ ಅಪ್ಪುಟ ಅಂದ್ರೆ 25-30 ಕೆಜಿ ತನಕ ಇರ್ತದ್ರಿ. 25-30 ನಾರ್ಮಲಿ ಅಷ್ಟು ಇದು ಮಾಡ್ತೀರಿ ಕಂಪಲ್ಸರಿ? 25 ಕೆಜಿ. ಓಕೆ ಸರ್. ಓಕೆ. ಆ ಥರ 30 ಕೆಜಿ ಲಾಸ್ಟ್. ಸೊ ಇದು ಇರೋ 30-35 ಕೆಜಿ ತನಕ ಇರ್ತಾವ್ರಿ. ಸರ್ ಇದು ಸೈಜ್ ಶೆಡ್ಡಿನ ಸೈಜ್ ಎಷ್ಟು ಸರ್ ಇದು? ಸರ್ ಇದು 20/80 ಅದ ಸರ್. ಅಂದ್ರೆ ಹಿಂಗೆ ಈ ಥರ 20 ಅದ ರೀ? ಹಿಂಗೆ ಫುಲ್ 80 ಅದ? ಓಕೆ. ಸರ್ ಇದು ಖರ್ಚ ಎಷ್ಟು ಬರ್ತದೆ ಸರ್? ಅಂದ್ರೆ ನೀವು ಈಗ ಫೀಡ್ ಆಗಲಿ ಅಂತ ಇದು ಮಾಡಿದಾರ ಇದು ನಮ್ಮ ಮ್ಯಾಗ ಅದ ಡಿಪೆಂಡ್. ಈಗ ಸಪೋಸ್ ಜೀರೋ ಮೇಂಟೆನೆನ್ಸ್ ಅಂದ್ರೆ ಇದು ನಾವು ಆಡುಗಳು ಉಸ್ಮಾನಾಬಾದಿ ಜೀರೋ ಮೇಂಟೆನೆನ್ಸ್ ಮಾಡ್ಬೋದ್ರಿ. ಚಂತನ ಮೈಸ್ಕೊಂತಂದಕ್ಕೆ ಅದ್ರ ಮ್ಯಾಗೆ ಬಿ ಮಾಡ್ಬೋದು. ಪ್ಲಸ್ ನಮಗ ಮೈಸ್ಲಾಕ್ ಹೋಗ್ಲಾಕತ್ತಿಲ್ಲ ಅಂದ್ರೆ ಬಿ ಅದ್ರ ಮ್ಯಾಗ ನಮ್ ಕಾಸ್ಟ್ ಶುರು ಆಗ್ತದ್ರಿ. ಅದು ನಾವು ಸೈಲೇಜ್ ಆಗ್ಲಿ, ತೊಗರಿ ಹೊಟ್ಟಾಗ್ಲಿ, ಇಂಥದೆಲ್ಲ ಖರೀದಿ ಮಾಡ್ಬೇಕಾದ್ರೆ ಅದ್ರ ಮ್ಯಾಗ ನಮ್ಗೆ ಕಾಸ್ಟೇಜ್ ಇದು ಹಾಕೋತ ಹೋಗ್ತದೆ. ಬಟ್ ಮನುಷ್ಯ ಅಂತೂ ಅದ್ರ ಮೈಸ್ಕೊಂಬಂದ್ಕಿ ಅದ್ರ ಮ್ಯಾಗೆ ಮಾಡ್ತೀನಿ ಅಂದ್ರೆ ಅದ್ರೂ ನಡೀತದೆ ಸರ್. ಇದು ಇಲ್ಲ ಸರ್ ಅಂತ ತಿಳ್ಕೊರಿ, ಆ ಹೊಟ್ಟಿದ್ದು ಮಾರಸ್ ತನಕ ಅದಕ್ಕೆ ಎಷ್ಟು ಖರ್ಚು ಬರ್ಬೋದು ಸರ್? ಬರ್ಬೋದು ಸರ್. ಮಾರೋ ತನಕ ಅಂದ್ರೆ 3-4
ಸಾವಿರ ತನಕ ಬರ್ಬೋದು ಸರ್. 3,000-4,000 ಒಂದ್ ವರ್ಷದಿಂದ ಆಗತ್ತ ತನಕ. ಒಂದು ವರ್ಷನಾಗ 1 ವರ್ಷದಿಂದ ಆಗತ್ತಾನೆ 2-3 ಸಾವಿರ ಅಷ್ಟೇ ಸರ್. ಅಷ್ಟೇನು ಕಾಸ್ಟ್ ಬೀಳಲ್ಲ ಸರ್. ಕಾಸ್ಟ್ ಬಿಡಲ್ರಿ. ಓಕೆ ಸರ್. ಇದಕ್ಕೆ ಸರ್ ಏನಾರ ರೋಗ ಬಂತಂದ್ರೆ ಸಪ್ರೇಟ್ ಏನಾರ ಶೆಡ್ ಸಪ್ರೇಟ್ ಏನಾರ ಅದ ಸರ್ ಇದಕ್ಕೆ? ಏನೇನು ಮಾಡಲ್ಲ ಸರ್. ಏನಿಲ್ಲ ಸರ್ ಇದು ಇದಕ್ಕೆ ಏನೂ ಇಲ್ರಿ. ಬಟ್ ನಾವು ಹೊರಗಿನ ತಂದೇವ್ ಅಂದ್ರೆ ಒಂದ್ 8-10 ದಿನ ಕ್ವಾರಂಟೈನ್ ಇಡ್ಬೇಕ್ರಿ ಅವಕ್ಕ. ಆ ಥರ ಸರ್ ಮೇನ್. ಇಲ್ಲಿದೆಲ್ಲ ವಾತಾವರಣ ಅದಕ್ಕ ಮತ್ತೆ ಇಲ್ಲಿ ನೀರ್ ಅದೆಲ್ಲ ಸಟ್ ಆಯ್ತಲ್ಲ ಆಮ್ಯಾಗ ಇದ್ರಾಗ ತಂದ್ ಬಿಡ್ಬೇಕು ಸರ್. ಅದೇ ಒಂದ್ ತಪ್ಪು ಕೆಲಸ ಆಗ್ತದ ಅದ್ರೊಳಗೆ. ನಮ್ಮಲ್ಲಿ ಒಂದ್ 50 ಅವ ನಾವು ಸಂತೆಗಿಂತ ತಂದ್ ರೂಪಾಯಿ ಒಳಗೆ ಬಿಟ್ಟು ಬಿಡ್ತೀವಿ. ಅದು ನೀರ್ ಚೇಂಜ್ ಹಾಕಿ ಅದು ನಗಡಿ ಅದು ಬಹಳ ಜಲ್ದಿ ಸ್ಪ್ರೆಡ್ ಆಗ್ತದೆ ಕುರಿಗಳಂಗ್ರಿ. ಓಕೆ 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 ಓಕೆ. ಸೊ ಅವ್ರಿಗೆ ಆಯ್ತಂದ್ರೆ ಇವ್ರಿಗೂ ವೈರಲ್ ಪೂರ ಇನ್ಫೆಕ್ಷನ್ ಆಗ್ಬಿಡ್ತದೆ. ಓಕೆ ಸರ್. ಅದಕ್ಕೆ ಸ್ವಲ್ಪ ಕ್ವಾರಂಟೈನ್ ಹೊರಗೆ ಮಾಡ್ಬೇಕ್ರಿ ಸರ್. ಅಂದ್ರೆ ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಸರ್. ಓಕೆ ಸರ್. ಓಕೆ. ಇದಕ್ಕೆ ಸಣ್ಣ ಸಣ್ಣ ಇರು ಬರ್ತಾವಲ್ಲ ಸರ್, ಮೆತ್ಕೊತಾವಲ್ರಿ ಏನು ಸರ್? ಅದು ಉಣ್ಣಿ ಉಣ್ಣಿ ಪಿಸು 2-3 ಟೈಪಿನ ಬರ್ತಾವ ಸರ್. ಅದಕ್ಕೂ ಸ್ಪ್ರೇ ಅದ ಸರ್ ನಮ್ಗೆ. ಅದಕ್ಕೂ ಸ್ಪ್ರೇ ಅದ ಸರ್. ಓಕೆ. ಅದಕ್ಕೆ ಸ್ಪ್ರೇ ಮಾಡ್ಕೊತಿರ್ಬೇಕ್ರಿ ನಾವು. ಅದು ಕಂಪಲ್ಸರಿ ನೋಡ್ತಾ ಇರ್ಬೇಕನ್ ಸರ್? ಅದು ನೋಡ್ತಾ ಇರ್ಬೇಕು. ಕಾಣ್ತಾವ ಸರ್, ಕಣ್ಣಿನ ಬಲ್ಲಿ ಹತ್ತಾವ, ಕಿವಿ ಬಲ್ಲಿ ಹತ್ತಾವ ಸರ್. ಇದು ಅದರ್ ಇತ್ತಂದ್ರೆ ಬಹಳ ಕಡಿಮೆ ಸರ್, 30% ಬರ್ತದೆ ಸರ್. ಮ್ಯಾಲಿತ್ತ ಓಕೆ. ಅದು ಭೂಮಿ ಮ್ಯಾಗ ಇದ್ದು ಅಂದ್ರೆ ಹೆಚ್ಚಿಗೆ ಸರ್. ಓಕೆ ಓಕೆ. ಅದರಿಂದ ಏನ್ ಪ್ರಾಬ್ಲಮ್ ಆಗ್ತದೆ ಸರ್? ಪೂರಾ ಇದು ಆಗ್ಬಿಡ್ತಾವ ಸರ್, ರಕ್ತ ಹೀರ್ಕೊಂಡ್ಬಿಡ್ತಾವ ಸರ್. ಫುಲ್ ವೇಟ್ ಬರಂಗಿಲ್ಲ, ಬಾಡಿ ವೇಟ್ ಖರಾಬ್ ಆಗ್ತಾವ ಸರ್. ಓಕೆ ಓಕೆ ಓಕೆ. ಭಾಳ ಡೇಂಜರ್ ಸರ್. ಅದನ್ನು ಅದರಿ ಅದು ಅದಾರೆ. ಬಟ್ ನೆಲದ ಮ್ಯಾಗ ಇದ್ರೆ ಅದು 70% ಬರಪ್ಲೆ ರೀ. ಓಕೆ. ಈಗ ನಾವು ಈ ತರ ಅದರ್ ಇತ್ತಂದ್ರೆ 20% ಮ್ಯಾಲ ಇತ್ತಂದ್ರೆ 20% ಬರ್ತದ ಅನ್ನೋದ್ರಿ. ಬಟ್ ಬರಂಗಿಲ್ಲ, ಅಷ್ಟೇನ್ ಬರಂಗಿಲ್ಲ ಸರ್. ಆಮೇಲೆ ಬರಲ್ರಿ. ಆಮೇಲೆ ಕೆಳಗ ಇವ್ರ ಕಾಲಿಗೂ ರೋಗ ಬರ್ತಾವ ಸರ್. ಅದೇ ಕೆಸರಲ್ಲಿ ಇರೋಣ ಸರ್. ಅದು ಕೆಸರಲ್ಲಿ ಇರೋಣ. ಓಕೆ ಓಕೆ. ಅದು ಕೆಸರ್ನಾಗ ತಿರ್ಗಾಡ್ತಾವಲ್ರಿ, ಕೆಸರ್ಲಿಂದೇ ರೋಗ ಬರೋದು ಸರ್. ರೋಗ ಬರ್ತಾವ ಸರ್ ಅದಕ್ಕೆ. ನಾವ್ ಈ ತರ ಅದ್ದರ್ ಇಟ್ಟೇವ್ ಅಂದ್ರೆ ರೋಗ ಬರಂಗಿಲ್ಲ. ಹಾರ್ಡ್ ಭೂಮಿ ಮ್ಯಾಗ ಇದ್ದು ಅಂದ್ರೆ ಏನ್ ರೋಗ ಬರಲ್ರಿ. ಆ ತರ ಸರ್. ಅದಕ್ಕೆ ಅಲ್ರಿ ಸರ್ ನಾವು ಬ್ಯಾಸಿಗೆಯಲ್ಲಿ ಫ್ರೀನಾಗ ಮಸ್ತಿನಾಗ ಮಸ್ತೀವ್ರಿ ಸರ್. ಮಳಿ ಬತ್ತಂದ್ರೆ ಆ ಟೈಮ್ನಾಗ ನಾನು ಸರ್ಬಲ್ಲಿ ಸೈಲೇಜ್ ಅದು ಎಲ್ಲ ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ ಸರ್. ಬಹಳ ಕಡಿಮೆ. ಹೆಚ್ಚಿಗೆ ವೇಟ್ ಬರೋದು ಸರ್ ಯಾವ ಸೀಸನ್ ಹೆಚ್ಚಿಗೆ ವೇಟ್ ಬರ್ತದೆ? ಈ ಸೀಸನ್ ಸರ್, ಬ್ಯಾಸಿಗಿನಲ್ಲಿ ಒಣ ಮೇವ್ಲಿಂದ ವೇಟ್ ಬರೋದು ಸರ್. ವೇಟ್ ಬರ್ತದೆ ಸರ್. ಬಾಡಿ ವೇಟ್ ಬರೋದು ಒಣ ಮೇವ್ಲಿಂದ ಸರ್. ಓಕೆ ಓಕೆ ಓಕೆ. ಹಸಿ ಮೇವ್ಲಿಂದ ಬರಂಗಿಲ್ರಿ, ಬರೀ 20% ಇರ್ಬೇಕ್ರಿ. 20% ಅಷ್ಟೇ ಇರ್ಬೇಕ್ರಿ ಹಸಿ ಮೇವ್ ಸರ್. ಅಂದ್ರೆ ಮಾರ್ಕೆಟ್ ನಾವು ಮಾಡ್ಬೇಕಂದ್ರೆ ಯಾವ್ದು ನೀವು ಕರೆಕ್ಟ್ ಟೈಮ್ ಹೇಳಿದ್ರಿ ಸರ್? ಅದು ನಾವು ಮಾರ್ಕೆಟ್ ಮಾಡ್ಬೇಕಂದ್ರೆ ಮಾಡೋದಂದ್ರೆ ಸಮ್ಮರ್ ಯಾವಾಗ ಬರ್ತದೆ ಸರ್. ಮೇನ್ ಅಂದ್ರೆ ಇದೇ ಸೀಸನ್ ರೀ. ಈಗ ಲಗ್ನ ಸೀಸನ್ಯಾಗ ಹೆಚ್ಚಿಗೆ ಸರಿಯಾಗಿ ಮಾರ್ಕೆಟ್ ಆಗ್ತದ್ರಿ. ಒಂದ್ ಗ್ಯಾರ್ಮಿ ತಿಂಗಳನ್ಯಾಗ ರೀ, ಮತ್ತೊಂದ್ರೆ ಬಕ್ರೀದ್ನಾಗ ರೀ. ಬಕ್ರೀದ್ನಾಗ ಮೇನ್ ಆಗೋದು ಅಲ್ಲಿ ಮಾಡಿದ್ರೆ ಸ್ವಲ್ಪ ನಾವು ಫೋಕಸ್ ಮಾಡ್ಕೋಬಹುದು ಸರ್. ಮತ್ತೇನಿಲ್ಲ. ಓಕೆ ಸರ್. ಇದನ್ನ ಸಪ್ರೇಟ್ ಮಾಡ್ರಿ ಸರ್. ಅದು ಸರ್ ಆ ಕಡೆ ಹೊಸ ಆಡ ಇರ್ತಾವ್ರಿ, ದೊಡ್ಡವ್ರಿ. ದೊಡ್ಡವ್ರಿ. ಈ ಕಡೆ ಮರಿ ಇರ್ತಾವ್ರಿ. ಈಗ ಸಣ್ಣ ಮರಿ ಏನ್ ಸರ್? ಹಾ ಸರ್. ಇವು ಎಷ್ಟು ತಿಂಗಳ ಅದಾವ ಸರ್? ಇದು ಅವರಿ 2 ತಿಂಗಳ 1.5 ತಿಂಗಳ ಅದಾವ್ರಿ. 1.5 ತಿಂಗಳ ಸರ್. 1.5 ತಿಂಗಳ ಅದಾವ್ರಿ. ಇದು ಮತ್ತೆ ಇದು ಸರ್? ಇದು ಸರ್ ಇದು ಗಬ್ಬಿಗೆ ಬಂದಿವ್ರಿ. ಬಟ್ ಇಲ್ಲಾಗ ಬರ್ತಾವಲ್ರಿ ಇವು. ಅದೇ ಕಡೆ ಇದ್ರೆ ಒಂದಕ್ಕೊಂದು ಕಚ್ಚಾಡ್ತಾವ ಸರ್. ಇದು ಹೊಸ ಎಳಗ್ ಇವು ಅವರಿ ಸರ್. ಈಗ ಮರಿ ಕೊಡೋ ಚಾನ್ಸಸ್ನಾಗ ರೀ 2-3 ಹೀಟ್ ಬಂದ್ರೆ ಯಾವ ತರ ಅಬ್ಸರ್ವ್ ಮಾಡ್ತೀರಿ ಸರ್? ಅದು ಅಬ್ಸರ್ವ್ ಮಾಡೋದು ಗರಜ್ ಇರಲ್ರಿ. ಅವು ಹೊತ್ತಗಳು ತಂತಾನೆ ಕವರ್ ಮಾಡ್ಕೋತಿರೋದು. ಹೌದೇನ್ ಸರ್? ಅವು ಆಕಳುಗಳು ಇದ್ದು ಅಂದ್ರೆ ಒಳತಾವ್ ಮಾಡ್ತಾವ್ರಿ. ಈ ಕುರಿಗಳ್ನಾಗ ಇಲ್ರಿ, ಅದು ಸ್ಮೆಲ್ ಇಂದ ಆಗ್ಲಿ ಅದು 20 ಡೇಸ್ನಾಗ ಹೀಟ್ ಬರ್ತಾವ್ರಿ ಸರ್. ಅದು 20 ಡೇಸ್ ರೀ. ಮರಿ ಕೊಡ್ತದಲ್ರಿ, ಮರಿ ಕೊಡಿದ 20-25 ದಿನಕ್ಕೆ ಹೀಟಿಗೆ ಬರ್ತಾವ್ರಿ ಸರ್. ಓಕೆ ಓಕೆ. ಅದೇನು ಒಳಗೆ ಇರ್ತಾವಲ್ರಿ ಎಲ್ಲ ಗಂಡು ಮೇಲ್ಗಳು, ಅದರಿಂದ ಎಲ್ಲ ಕವರ್ ಮಾಡ್ತಾನೆ ಸರ್. ಇದು ಸಪ್ರೇಟ್ ಇದು ಕೊಟ್ಟಿರಿ? ಹಾಂ ಸರ್, ಇದು ಸಪ್ರೇಟ್ ಎಲ್ಲ ಕಡೆ ಎಲ್ಲ ನೀವು ಬ್ಯಾರಲ್ ಕಟ್ ಮಾಡ್ಕೊಂಡು ಎಲ್ಲ ಮಾಡಿರಿ ಸರ್? ಎಲ್ಲ ಜುಗಾಡ್ ಕೆಲಸನೇ ಅದ ರೀ. ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಇಲ್ರಿ ಸರ್. ಇದಕ್ಕೆ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಇಲ್ಲಿ ಕಾಣ್ತದೆ ಸರ್. ಮೇಂಟೈನ್ ಆಮೇಲೆ ಕರೆಕ್ಟ್ ಮತ್ತೆ ಏರಿಯೇಷನ್ ಗಾಳಿ ಆಡಾಗ ಚೆನ್ನಾಗಿ ಎಲ್ಲ ಕಡೆ ಇದು ಮಾಡಿ. ಇದು ಈಗ ಮಳಿ ಇತ್ತಲ್ರಿ, ಆ ಟೈಮ್ ಇದು ಹಚ್ತೀವ್ರಿ. ಓಕೆ. ಶೆಡ್ ಈಗ ತೆಗಿತೀವಿ ಸರ್. ಇದು ಗರ್ಮಿ ಟೈಮ್ನಾಗ ತೆಗಿತೀರಿ? ಇದು ತೆಗೆದು ಬಿಡ್ತೀವಿ ಸರ್. ಓಕೆ ಓಕೆ. ಅದು ಸ್ವಲ್ಪ ಗಾಳಿ ಚೆನ್ನಾಗಿ ಗಾಳಿ ಸರಿಯಾಗಿ ಆಡ್ಬೇಕು ಸರ್. ಆ ಥರ ಬ್ಯಾಸ್ಗಿ ಟೈಮ್ನಾಗ. ಆಮೇಲೆ ಕೆಳಗೆ ಕೋಳಿಗಳು ಕಾಣುತ್ತೆ? ಹಾಂ ಸರ್, ನಾಟಿ ಕೋಳಿ ರೀ ಸರ್. ನಾಟಿ ಕೋಳಿ ಸರ್. ಕೆಳಗೆ ಏನು ನಾವು ಮ್ಯಾಗ ಮೆಕ್ಕೆಜೋಳದು ಹಾಕ್ತೀವ್ರಿ, ಗೊಂಜಾಳದು ಬಿದ್ದಿದ್ದು ವೇಸ್ಟ್ ಆಗ್ಬೇಡ ಸರ್. ಪೂರ ನಾಟಿ ಕೋಳಿ ಅವ್ರ. ನಾಟಿ ಕೋಳಿಗೆ ಅದಕ್ಕೆ ತಿನ್ನಾಗೂ ಆಗ್ತದ್ರಿ. ಮಸ್ತ್ ಸರ್. ಓಕೆ ಓಕೆ. ಇದು ಏನ ಸರ್ ಒಳಗೆ? ಇದು ಸಣ್ಣ ಮರಿ ಸರ್. ಸಣ್ಣ ಮರಿ ಸರ್. ಎಕ್ದಮ್ ಇದ್ರ ಪ್ಲೇ ಈ ಕಡೆ ತರ್ತೀವಿ ಸರ್. ಇದು 2 ದಿನದ ಅವ್ರಿ. ನಿನ್ನೆ ಕೊಟ್ಟಿವ ಇದು 3 ಮರಿ. ಓಕೆ ಓಕೆ ಓಕೆ. ಇವು ಸಣ್ಣ ಸರ್? ಹಾಂ ಸರ್. ಇದು 8 ದಿನದ 15 ದಿನದ ಅವರಿ ಸರ್. ಇದು 8-15 ದಿವಸದಿಂದ? 8-15 ದಿನ. ಇದು ಹಾಲು ಎಷ್ಟು ಟೈಮ್ ಕೊಡ್ತೀರಿ ಸರ್? ಇದಕ್ಕೆ 2 ಟೈಮ್ ಸರ್. 2 ಟೈಮ್
ಬೆಳಗ್ಗೆ ಸಂಜೆಗೆ ಸಂಜೆಗೆ ರೀ. ಇದು ಪ್ಯಾಕ್ ಹೌಸ್ ಸರ್, ಇದನ್ನು ಬಂದಿದ್ದು ಅಗ್ರಿಕಲ್ಚರ್ಲಿಂದ ಸರ್. ಇದು ನಮಗೆ ಅದು ಈರುಳ್ಳಿ ಘಟಕ, ಇದು ಪ್ಯಾಕ್ ಹೌಸ್ ಅಂತೇಳಿ ನನಗೆ ಸ್ಯಾಂಕ್ಷನ್ ಇದು ಆಗಿದೆ ಸರ್. ಇದು ಅಫಜಲ್ಪುರ ಇದರ್ಲಿಂದ ಸರ್. ಈಗ ಸಪ್ರೇಟ್ ಅದೇ ಅದು ಸ್ಟಾಪ್ ಆಯ್ತು ಕೆಲಸ, ಇದಕ್ಕೆ ಯೂಸ್ ಮಾಡಾಕತ್ತೀನಿ ಸರ್. ಓಕೆ ಗ್ರೇಟ್. ಇದು ಬಂದಿದ್ದು ಪ್ಯಾಕ್ ಹೌಸ್ ಅಂತ ಹೇಳಿ ಕೇಸ್. ಇದು ಏನು ಸರ್? ಇದು ಹೀಟರ್ ಮಷಿನ್ ಸರ್, ಇದು ರೂಮ್ ಹೀಟರ್. ಓಕೆ. ಆಡುಗಳ ಸಲುವಾಗಿ ಸರ್. ಇದು ಆಡುಗಳು ಸರ್ ಏನು ಸರ್ ಕಂಪಲ್ಸರಿ? ಅದು ಕಂಪಲ್ಸರಿ ಹೀಟ್ ಚಾಲು ಮಾಡ್ಬೇಕಂದ್ರೆ? ಹಾಂ ಸರ್, ಕಂಪಲ್ಸರಿ ಹೀಟ್ ಚಾಲು ಮಾಡ್ಬೇಕು. ಹಾಂ ಸರ್, ಕಂಪಲ್ಸರಿ ಮಳೆಗಾಲಕ್ಕೆ ಚಳಿಗಾಲದ ದಿನ 2 ಟೈಮ್ ಚಾಲು ಇರ್ತದೆ ಸರ್ ಅದು. ಹೌದೇನು ಸರ್? ಹಾಂ ಸರ್. ಓಕೆ ಸರ್. ಬ್ಯಾಸ್ಗಿ ಟೈಮ್ನಾಗ ಅಷ್ಟೇ ಬಂದಿರ್ತದೆ ಸರ್ ಇದು. ಇದು ಚಾಪ್ ಕಟ್ರಿ ಏನು ಸರ್? ಚಾಪ್ ಕಟ್ರಿ ಸರ್ ಇದು. ಓಕೆ. ಇದು ಸಬ್ಸಿಡಿ ಏನಾರ ತೊಗೊಂಡ್ರಿ ಸರ್? ಹಾಂ, ಸಬ್ಸಿಡಿ ಬಂದ ಸರ್. ಸಬ್ಸಿಡಿ ಬಂದ ಸರ್. ಸರ್ ನೀವು ಏನಾದರೂ ಲೋನ್ ಗೀನ್ ಏನಾರ ತೊಗೊಂಡ್ರಿ ಸರ್? ಏನು ಇಲ್ಲ ಸರ್, ಇದಕ್ಕೆ ಲೋನ್ ಇಲ್ಲ ಸರ್. ಅವು ಖಾಲಿ ಹಳೆ ಶೆಡ್ ಏನಿದು ಅದೇ ಯೂಸ್ ಮಾಡ್ಕೊಂಡ್ರಿ? ಸರ್ ಅದೇ ಅದು ಬಿಟ್ಟು ಮತ್ತೇನಿಲ್ಲ ಸರ್ ಲೋನ್. ಓಕೆ ಸರ್. ಸರ್ ನಾವು ಈಗ ನಮ್ಮ ರೈತರು ಮಾಡ್ಬೇಕಂದ್ರೆ ಮಾಡ್ಕೋಬೋದೇನು ಸರ್? ಇದಕ್ಕೆ ಯಾವ ಥರ ಏನಿಲ್ಲ ಸರ್, ನಾವು ಸ್ಟಾರ್ಟ್ ಮಾಡಕ್ಕೆ ಆಮ್ಯಾಗ ನಾವು ಹೆಂಗೆ ಚೇಂಜಸ್ ಬೇಕು ಹಂಗೆ ಚೇಂಜಸ್ ಮಾಡ್ಕೋತ ಹೋಗೋದು ಸರ್. ಯೂನಿಫಾರ್ಮ್ ಅದು ಮೇನ್ ಸರ್. ಚಾಲು ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೇಕ್ರಿ. ಹಂಗೆ ನಾವು ಹೆಂಗೆ ಇದು ಆಗ್ತದ ಅದ್ರ ಮ್ಯಾಗೆ ಇದು ಮಾಡ್ಕೋತ ಹೋಗಿ. ಇದು ಒಂದಿಂದ ಇರಲ್ಲ ಸರ್, ಇದು ಲೈಫ್ ಲಾಂಗ್ ಇದು ಸರ್. ಇದು ಎಟ್ ಎ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದನ್ನು ಕೆಲಸ ಕೊಡಂಗಿಲ್ಲ ಸರ್. ಕೆಲಸ ಕೊಡಲ್ರಿ. ಬಟ್ ನಾವೇನು ಒಂದು 8-10 ಸ್ಟಾರ್ಟ್ ಮಾಡಿ ಹೆಂಗೆ ಅದ್ರದ್ದು ಆದಾಯ ಬರ್ತದ ಅದ್ರಲ್ಲಿ ನಾವು ಚೇಂಜ್ ಮಾಡ್ಕೊತ ಹೋಗ್ಬೇಕು ಸರ್. ಮಾಡ್ಕೊತ ಹೋಗೋದು. ಈಗ ಸರ್ ನಮ್ಮ ಕಡೆ ಒಂದು 100 ಆಡುಗಳು ಅವ ಅಂತ ತಿಳ್ಕೊರಿ, ನಾವು ಎಷ್ಟು ಇನ್ಕಮ್ ತೆಗಿಬೋದು ಸರ್ ವರ್ಷಿಗೆ? ಅರೆ 100 ಆಡುಗಳ್ನಾಗ ರೀ ಭಾಳ ದೂರ ಹೋಗ್ತದ್ರಿ ಅದು ಲೆಕ್ಕ. ಲೆಕ್ಕ ಆನ್ ಆನ್ ಎವರೇಜ್ ಅಂದ್ರೆ ಬಟ್ 100ಕ್ಕೆ 2 ಮರಿ ಹಿಡ್ರಿ, 200 ಮರಿ ಆಗ್ತದೆ. ಮರಿಗೆ 5 ಸಾರಿನೇ ಹಿಡ್ರಿ. ಆಯ್ತಲ್ಲ ಸರ್ ಅಲ್ಲಿ ಪೂರಾ. ಅದಕ್ಕೆ ಈ ಆಡುಗಳ್ನಾಗ ಲೆಕ್ಕ ಆಡೋದು ಇರಂಗಿಲ್ರಿ. ಬಟ್ ಅದ್ರೊಳಗೆ 20% ನಮ್ದೇನು ಖರಾಬ್ ಆಗೋರ್ತಾರ ಅದು ಒಂದು ಇರ್ತದೆ ಸರ್. ಸರ್ ಡೆತ್ ರೇಟ್ ಎಷ್ಟದ ಸರ್ ನಿಮ್ದು? ಇದು 20% ಅದ ರೀ. 20-10% ರೀ ನಮ್ಮಲ್ಲಿ. 10% ಸರ್. ಓಕೆ. ಆ ಥರ ಒಂದು 100 ಇತ್ತಂದ್ರೆ ಒಂದು ಆಲ್ಮೋಸ್ಟ್ ಒಂದು 10 ಹೋಗ್ತದೆ ಸರ್. 10 ಓಕೆ. ತಿಳ್ಕೊಂಡು ನಡ್ಬೇಕು ನಾವು ಎಲ್ಲ. ಅದು ವ್ಯಾಕ್ಸಿನೇಷನ್ ಪ್ಲಸ್ ಡಿವರ್ಮಿಂಗ್ ಅಂಥದ್ದೆಲ್ಲ ಕಂಟ್ರೋಲ್ ಮಾಡ್ಕೊಂತ ಹೋದ್ರೆ ಅದನ್ನು ಬರಂಗಿಲ್ರಿ. ಓಕೆ ಸರ್. ಓಕೆ. ಬಟ್ ಮಳೆಗಾಲ ಟೈಮ್ನಾಗ ಒಂದು 10% ಹಿಡ್ಕೊಂಡು ನಡಿಬೇಕು ಸರ್. ಮೇನ್ ಮಳೆಗಾಲದಾಗೆ ಮೇನ್ ಪ್ರಾಬ್ಲಮ್ ಆಗುತ್ತೆ. ಬಟ್ ಮರಿಗಳು ಅಷ್ಟೇ ರೀ, ದೊಡ್ಡಕ್ಕೇನು ಆಗಲ್ರಿ. ದೊಡ್ಡದೇನಾಗಲ್ಲ, ಏನೂ ಆಗಲ್ಲ ಸರ್. ಓಕೆ ಸರ್. ಸರ್ ಈಗ ನೀವು ಹಿಂದೆ ನಾಯಿ ಕಾಣುತ್ತಾ ಸರ್? ಸರ್ ಇದು ಇದೇ ಮೇನ್ ಸರ್. ಅದೇ ಮೇನ್ ಏನು ಸರ್? ಓಕೆ. ಕುರಿನ್ಯಾಗ ಒಂದ್ ಇರ್ಬೇಕು ಸರ್. ಇದು ತೋಳ ಆಗ್ಲಿ. ಬಟ್ ಈಗ ನಾವು ಅಡ್ಯಾಗಿರ್ತೀವ್ರಿ, ಅಡ್ಯಾಗಿರೋನ ಇದೇ ಮೇನ್ ನಮ್ಗೆ ಶೋರಿಟಿ ಗಾರ್ಡ್ ಸರ್. ಇದು ಯಾವ ತರ ಸೆಲೆಕ್ಟ್ ಏನಾರ ಮಾಡ್ತೀರಿ ಸರ್? ಸೆಲೆಕ್ಟ್ ಅದು ಏನು ಇರಲ್ಲ ಸರ್. ಅದು ಕುರಿಗಳು ಹಿಂದೆ ಇರ್ತದ್ರಿ. ಅದೇ ಕುರಿ ಹಾಲ ಅದೇನು ಅದ್ರದ್ದು ಕುರಿ ಇದ್ ಬೆಳಕೇನ್ ಮಾಸ್ ಬೀಳ್ತದಲ್ರಿ, ಅದು ಅದ್ರಲಿಂದ ತಂತಾನೆ ಚಪ್ಟರ್ ಹಾಕಿ ಅದ್ರ ಕುರಿಗಳಾಗೆ ಇರೋದು ಒಂದು ಅಭ್ಯಾಸ. ಸಿಗ್ನಲ್ ಏನಾರ ಮಾತಾಡ್ಕೋತ ಸರ್? ಏನಿಲ್ಲ ಸರ್, ಸಿಗ್ನಲ್ ಏನಿಲ್ಲ. ಬಟ್ ಏನ್ ಹಂಗ ಶಬ್ದ ಅನಸ್ತು ಒಂಜರ ಏನ್ ಸ್ಮೆಲ್ ಬತ್ತಂದ್ರೆ ಅವಾಜ್ ಮಾಡ್ತಾವ ಸರ್. ಅವಾಜ್ ಮ್ಯಾಗೆ ನಾವು ಒಂಜರ ಅಟ್ರಾಕ್ಟ್ ಆಗ್ಬೇಕ್ರಿ. ಓಕೆ ಸರ್. ಓಕೆ. ಆ ಥರ ಇದು ಪ್ರೊಟೆಕ್ಟೆಡ್ ಮಾಡ್ತಾರೆ ಸರ್. ಸಾಯಂಕಾಲ ಆಗ್ಲಿ ದಿವಸ ಹಗಲತ್ನಾಗ ಕುರಿ ಸುತ್ತಾನೆ ಇರ್ತದೆ ಸರ್. ಅದು ಕುರಿ ಸುತ್ತಾನೆ ಚಂತರ ಸಂಗಾಟ ಇರ್ತದೆ ಸರ್. ಯಾರ ಬಂದ್ರೆ ಮುಗೀತು ಸರ್. ಅದೇ ಅವಾಗೆ ಸಿಗ್ನಲ್ ನೋಡು ಬಗಳೋದು. ಒಂದ್ ಏನ್ ಬಿ ಕುರಿ ಒಳಗ ಹಿಂಗ್ ತೊಳ ಅಂತೀವಲ್ರಿ, ಒಂದ್ ಬೇರೆ ನಾಯಿನೂ ಬರ್ಲಿಕ್ಕೆ ಕೊಡಂಗಿಲ್ರಿ ಅದು. ಹೌದಲ್ಲ ಸರ್? ನಮ್ ಕುರಿ ಒಳಗ ಅದೇ ಒಂದ್ ಇರ್ಬೇಕ್ರಿ ಸರ್. ಆ ತರ ಇರ್ಬೇಕು ಸರ್. ಸರ್ ಇದು ವಿಡಿಯೋ ನಮ್ಮ ರೈತರಿಗೆ ಬಹಳ ಇಷ್ಟ ಆಗತ್ತೆ ಸರ್. ರೈತರ ಪರವಾಗಿ ಸರ್ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.